ಜಿಲ್ಲೆಯ ಆಟೋ ರಿಕ್ಷಾ ಚಾಲಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಏಪ್ರಿಲ್ 13ರಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಟೋ ರಾಜ್ಯ ಕನ್ಮಾರ ಯೂನಿಯನ್ ದಕ್ಷಿಣ ಕನ್ನಡದ ಅಧ್ಯಕ್ಷ ಅಬ್ದುಲ್ ಜಲೀಲ್ ಕೆ ತಿಳಿಸಿದರು. ತೊಕ್ಕೊಟ್ಟಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾದ್ಯಂತ ಏಕರೂಪದ ಸಂಚಾರ ಪರವಾನಗಿ ಹಾಗೂ ದರ ಪರಿಷ್ಕರಣೆ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿರಿಸಿ ಈ ಪ್ರತಿಭಟನೆಯನ್ನು ನಡೆಸಲಿದ್ದು, ಏಪ್ರಿಲ್ 13ರಂದು ಬೆಳಿಗ್ಗೆ 9 ಗಂಟೆಗೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಟೋ ಚಾಲಕರು ಭಾಗವಹಿಸಲಿದ್ದಾರೆ. ಸರ್ಕಾರ ತಕ್ಷಣವೇ ಆಟೋ ಚಾಲಕರ ಸಮಸ್ಯೆಗಳತ್ತ ಗಮನ ಹರಿಸಬೇಕು. ಒಂದು ಜಿಲ್ಲೆ ಒಂದು ಪರವಾನಗಿ ಜಾರಿಗೊಳಿಸಿ ಜಿಲ್ಲಾದ್ಯಂತ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಸಂಚರಿಸಲು ಅವಕಾಶ ನೀಡಬೇಕು ಎಂದರು. ದರ ಪರಿಷ್ಕರಣೆ ಮಾಡಿ ಇಂಧನ ದರ ಏರಿಕೆಗೆ ಅನುಗುಣವಾಗಿ ಪ್ರಯಾಣ ದರವನ್ನು ನಿಗದಿ ಮಾಡಬೇಕು. ಚಾಲಕರಿಗೆ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು. ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ ಅವರು, ನಗರ ವ್ಯಾಪ್ತಿಯಲ್ಲಿ ಗ್ರಾಮಾಂತರ ಭಾಗದ ಆಟೋಗಳಿಗೆ ದುಡಿಯಲು ಅವಕಾಶ ನೀಡೋದು ಬೇಡ. ಗ್ರಾಮಾಂತರ ಭಾಗದ ಆಟೋಗಳು ನಗರಕ್ಕೆ ಬಂದು ದುಡಿದ್ರೆ ನಿಯಮಾನುಸಾರ ದಂಡ ವಿಧಿಸಲಿ. ಆದರೆ ನಮ್ಮ ಮನೆಯವರನ್ನ ನಮ್ಮ ಆಟೋದಲ್ಲಿ ಕರೆದುಕೊಂಡು ಹೋದ್ರೆ ಅಥವಾ ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ರೋಗಿಗಳನ್ನು ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪೊಲೀಸರು ಆಟೋವನ್ನ ತಡೆ ಹಿಡಿದು 10,000 ರೂಪಾಯಿಗಳಷ್ಟು ದಂಡ ವಿಧಿಸುವುದನ್ನು ನ್ಯಾಯಸಮ್ಮತವೇ ಎಂಬ ಪ್ರಶ್ನೆ ಉದ್ಭವಿಸಿದೆ ಎಂದರು. ಇನ್ನು ಗ್ರಾಮಾಂತರ ಪಾಸ್ ಹೊಂದಿರುವ ವಾಹನಗಳಿಗೆ ಅಪಘಾತವಾದರೆ ಇನ್ಶೂರೆನ್ಸ್ ಸಮಸ್ಯೆ ಉಂಟಾಗಬಹುದು. ನಾವು ನಿಯಮಿತವಾಗಿ ತೆರಿಗೆ ಕಟ್ತಾ ಇದ್ದೇವೆ. ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಅವರಿಗೆ ನೇರವಾಗಿ ಮನವಿ ಸಲ್ಲಿಸಿದ್ದೇವೆ. ನಮ್ಮ ಸಮಸ್ಯೆಗೆ ಅವರು ಸ್ಪಂದಿಸುವರೆಂಬ ವಿಶ್ವಾಸ ನಮ್ಮಲ್ಲಿದೆ. ಗ್ಯಾಸ್ ಭರ್ತಿ ಮಾಡುವ ವಿಚಾರದಲ್ಲಿಯೂ ಚಾಲಕರು ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಕೆಲವು ಗ್ಯಾಸ್ ಪಂಪ್ಗಳಲ್ಲಿ ಗ್ಯಾಸ್ ಇದೆ, ಆದರೆ ಕೆಲ ಆಟೋಗಳಿಗೆ ನೀಡಲಾಗ್ತಾ ಇಲ್ಲ ಎಂಬ ಆರೋಪ ಇದೆ. ಪಂಪ್ ಮಾಲೀಕರು ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ನಡೆದುಕೊಳ್ಳಬಾರದು ಎಂದರು. ಇನ್ನು ಆಟೋ ರಾಜ್ಯ ಕನ್ಮಾರ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಶಫೀಕ್ ಬೋಳಿಯಾರ್ ಮಾತನಾಡಿ, ಮಂಗಳೂರು ಗ್ರಾಮಾಂತರ ವಾಹನಗಳಿಗೆ ನಗರಕ್ಕೆ ಬರಲು ಅವಕಾಶ ಇಲ್ಲ ಎಂದು ಹೇಳಲಾಗ್ತಾ ಇದೆ. ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆ ಹೋಗಬೇಕಾದ್ರೂ ಸಾಕ್ಷ್ಯವಾಗಿ ಫೋಟೋ ಅಥವಾ ಇತರೆ ದಾಖಲೆ ತೋರಿಸುವಂತೆ ಸೂಚಿಸಲಾಗ್ತಾ ಇದೆ. ಇದೇ ವೇಳೆ ನಗರದಿಂದ ಗ್ರಾಮಾಂತರ ಭಾಗಗಳಿಗೆ ವಾಹನಗಳು ನೇರವಾಗಿ ಸಂಚರಿಸಿದ್ರೂ ಅವರಿಗೆ ದಂಡ ವಿಧಿಸಲಾಗ್ತಾ ಇಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಮಂಗಳೂರು ಗ್ರಾಮಾಂತರ, ಬಂಟ್ವಾಳ, ಪುತ್ತೂರು ಸೇರಿದಂತೆ ವಿವಿಧ ಪ್ರದೇಶದಲ್ಲಿ KA-19 ನೋಂದಣಿ ಹೊಂದಿರುವ ಆಟೋ ಚಾಲಕರು ತೀವ್ರ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಎಂದರು. ಇನ್ನು ಹೋರಾಟ ಸಮಿತಿ ಸಂಚಾಲಕ ಸಿದ್ದಿಕ್ ಕೊಡಕಲ್, ಕರಾವಳಿ ಆಟೋ ಪಾರ್ಕ್ ಮುಡಿಪು ಅಧ್ಯಕ್ಷ ಹರೀಶ್ ಗಿಂಡೇಪೇರ್, ಆಟೋ ರಾಜ್ಯ ಕನ್ಮಾರ್ ಯೂನಿಯನ್ನ ಉಪಾಧ್ಯಕ್ಷ ಮನ್ಸೂರ್ ಮಲಾರ್, ಜೊತೆ ಕಾರ್ಯದರ್ಶಿ ಶಕೀಕ್ ಸಾಲಿತೂರು, ಸದಸ್ಯರಾದ ಶರೀಫ್ ಮಂಚಿ, ನಿಜಾರ್ ದೇರ್ಲಕಟ್ಟೆ, ತಹಿನ್ಸ್ ತೊಕ್ಕೊಟ್ಟು, ಇಮ್ರಾನ್ ಉಳ್ಳಾಲ, ರಿಜ್ವಾನ್ ಕನಚೂರು ಹಾಗೂ ಉಸ್ಮಾನ್ ಸಜಿಪ ಉಪಸ್ಥಿತರಿದ್ದರು. ಬಾಡಿಗೆ ಮಾಡಿಸ್ತಾ ಇಲ್ಲ. ಗ್ರಾಮಾಂತರ ಭಾಗದಲ್ಲಿ ಸ್ಟ್ಯಾಂಡ್ ನಲ್ಲಿ ನಿಂತುಕೊಂಡು ನಾವು ಬಾಡಿಗೆಗಳನ್ನು ಹೋಗುವುದಾಗಿದೆ. ಆದ್ರಿಂದ ನಾವು ಹೋಗುವಂತ ಬಾಡಿಗೆಗಳು ಹೆಚ್ಚಾಗಿ ಒನ್ ವೇ ಬಾಡಿಗೆ ಆಗಿದೆ. ಸುಮಾರು 5 ರಿಂದ 6 ಕಿಲೋಮೀಟರ್ ಇದ್ರೂ ಕೂಡ ನಾವು ಒಂದ್ ಸೈಡ್ಗೆ ಹೋಗಿ ಅಲ್ಲಿಗಿರುವಂತಹ ಬಾಡಿಗೆ ತೆಗೆದುಕೊಂಡು ಖಾಲಿಯಾಗಿ ವಾಪಸ್ ಬರುವಾಗ ಖಾಲಿಯಾಗಿ ನಾವು ಸ್ಟ್ಯಾಂಡ್ಗೆ ಬರುವಂತಹ ಸಿಚುವೇಶನ್ ಆಗಿದೆ ಇವಾಗ ಇರುವುದು. ಆದ್ರಿಂದ ಗ್ರಾಮಾಂತರ ಭಾಗಗಳಿಗೆ ಮೀಟರ್ನಲ್ಲೇ ದರ ಪರಿಷ್ಕರಣೆ ನಡೆಸಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಹಾಗೂ ಜಿಲ್ಲೆಯ ಎಲ್ಲ RTOಗಳಲ್ಲಿ FC ಮಾಡುವಾಗಲೂ ಕೂಡ ಮೀಟರ್ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಮೂಲೆಗಳಿಗೂ ರಿಕ್ಷಾ ಹೋಗಿ ಬರೋದಕ್ಕೆ ಅವಕಾಶ ನೀಡುವಂತ ಪರ್ಮಿಟ್ ಬೇಕು. ಕೇವಲ ಬಾಯಿ ಮಾತಿನ ಅವಕಾಶ ನಮಗೆ ಬೇಡ, ಪರ್ಮಿಟ್ ಎಲ್ಲ ಮೆನ್ಷನ್ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸಂಚರಿಸಲು ಪರ್ಮಿಟ್ ಅಂತ ಬೇಕು. ಈ ಬೇಡಿಕೆ ಮತ್ತೊಂದು ಮೀಟರ್ ಕಡ್ಡಾಯ, ಗ್ರಾಮಾಂತರಕ್ಕೆ ಈಗ ಮೀಟರ್ ಕಡ್ಡಾಯವಿಲ್ಲ, ಅದು ಕಡ್ಡಾಯ ಮಾಡಬೇಕು ಎನ್ನುವ ಬೇಡಿಕೆಯಲ್ಲಿ ನಾವು ಈ ಹೋರಾಟಕ್ಕೆ ಇಳಿದಿದ್ದೇವೆ. ಈ ಹೋರಾಟಕ್ಕೆ ಜಿಲ್ಲಾಡಳಿತ ಪ್ರತಿಸ್ಪಂದಿಸುತ್ತದೆ ಎನ್ನುವ ಭರವಸೆ ಇದೆ. ಏನಾದರೂ ಪ್ರತಿಸ್ಪಂದನೆ ಸಿಗದೆ ಹೋದರೆ ಖಂಡಿತವಾಗಿಯೂ ನಾವು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ರಿಕ್ಷಾ ರ್ಯಾಲಿಯನ್ನು ಮಾಡೇ ಮಾಡ್ತೀವಿ. ಯಾವ ಕೇಸ್ ಎದುರಿಸೋಕೆ ನಾವು ಸಿದ್ಧರಾಗಿದ್ದೇವೆ. ಈ ಬಾರಿ ಸಾಂಕೇತಿಕವಾಗಿ ಪ್ರತಿಭಟಿಸಿ ನಾವು ಮರಳುತ್ತೇವೆ. ಮುಂದೆಯೂ ನಮ್ಮ ಹೋರಾಟಕ್ಕೆ ಬೆಲೆ ಸಿಗದಿದ್ದರೆ, ನಮ್ಮ ಈ ಕೂಗಿಗೆ, ನಮ್ಮ ಈ ಅನ್ಯಾಯಕ್ಕೆ ನೀವು ನ್ಯಾಯ ಸಿಗದೆ ಹೋದರೆ ನಾವು ಪ್ರತಿ ಸಲವೂ ನಾವು RTOದಿಂದ ದಂಡ ಕಟ್ಟಿಸುವ ಬದಲು ಒಮ್ಮೆಲೆ ನಾವು ಕೇಸನ್ನು ಎದುರಿಸೋಕೆ ಸಿದ್ಧರಾಗಿದ್ದೇವೆ. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೇವೆ, ನಮಗೆ ನ್ಯಾಯ ಕೊಡಿ. ನಮ್ಮ ನಾಳೆಯ ದಿನಗಳಿಗಾಗಿ, ನಮ್ಮ ನಾಳೆಯ ನೆಮ್ಮದಿಗಾಗಿ ನಾವು ನಮ್ಮನ್ನು 2ನೇ ದರ್ಜೆ ನಾಗರಿಕರನ್ನಾಗಿ ನೋಡ್ತಾ ಇದ್ದಾರೆ. ಒಂದು ಉದಾಹರಣೆಗೆ ಹೇಳ್ತೀನಿ, ನಮ್ಮ ಮನೆಯವರನ್ನ
ನನ್ನ ಮನೆಯ ಹೆಂಗಸರನ್ನ ನಾನು ಸಿಟಿ ಸೆಂಟರ್ಗೆ ಏನಾದರೂ ಕರ್ಕೊಂಡು ಹೋಗಬೇಕು ನನ್ನ ರಿಕ್ಷಾದಲ್ಲಿ, ನಮಗೆ BMW ಕಾರ್ ಏನಿಲ್ಲ, ನಮ್ಮ ರಿಕ್ಷಾವೇ ನನಗೆ ಬಹುದೊಡ್ಡ ವಾಹನ. ಮನೆಯವರಿಗೆ ಹೆಮ್ಮೆ ಇರ್ತದೆ ನನ್ನ ಗಂಡನ ವಾಹನ ಅಥವಾ ನನ್ನ ಮಗನ ವಾಹನ ಅಂತ. ಅದರಲ್ಲಿ ನಾವು ಸಿಟಿ ಸೆಂಟರ್ಗೋ ಇಲ್ಲ ಕರ್ಕೊಂಡು ಹೋಗುವಾಗ ನಮಗೆ 10-12 ಸಾವಿರ ದಂಡ ಹಾಕ್ತಾರೆ ಅಂದ್ರೆ ಇದು ರಿಕ್ಷಾ ಚಾಲಕರ ಮೇಲಾಗುತ್ತಿರುವ ದಬ್ಬಾಳಿಕೆ ಮತ್ತು ದರೋಡೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಅದರ ವಿರುದ್ಧ ಗಟ್ಟಿಯಾದ ಧ್ವನಿ ಎತ್ತಾ ಇದ್ದೇವೆ, ಮುಂದೆಯೂ ಎತ್ತಲಿದ್ದೇವೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿ ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಹಾಗೆ ಪ್ರತಿಭಟನೆ ಸರ್ಕಾರದ ಮೇಲೆ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ.